ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನಲ್ಲಿ ಬ್ಲಡ್ ಗ್ರೂಪ್ಸ್ ಮೇಲೆ ಕ್ವಶನ್ ಕೇಳ್ಬೋದು. ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಗ್ರೂಪ್, ಓ ಗ್ರೂಪ್ ಅಂತ. ನೀಟಾಗಿ ನೆನ್ಪಿಟ್ಕೊಳ್ಳಿ. ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಗ್ರೂಪ್, ಓ ಗ್ರೂಪ್. ಎ ಗ್ರೂಪ್ಗೆ ನಾವು 2 ಜಿನೋಟೈಪ್ಸ್ ಬರಿತೀವಿ. ಐ ಎ ಅಂತ ಬರಿಬೋದು ಅಥವಾ ಐ ಒ ಅಂತ ಬರಿಬೋದು. ಬಿ ಗ್ರೂಪ್ನ ಐ ಬಿ ಅಂತ ಬರಿಬೋದು ಅಥವಾ ಐ ಒ ಅಂತ ಬರಿಬೋದು. ಎ ಬಿನ ಐ ಬಿ ಅಂತ ಬರಿಬೋದು. ಓ ಗ್ರೂಪ್ನ ಐ ಒ ಅಂತ ಬರಿಬೋದು. ನೋಡಿ, ಓ ಗ್ರೂಪ್ಗೆ 1 ಜಿನೋಟೈಪ್ ಇದೆ, ಎ ಬಿಗೆ 1 ಜಿನೋಟೈಪ್ ಇದೆ, ಬಿ ಗ್ರೂಪ್ಗೆ 2 ಜಿನೋಟೈಪ್ ಇದೆ, ಎ ಗ್ರೂಪ್ಗೆ 2 ಜಿನೋಟೈಪ್ ಇದೆ. 2 + 2 + 1 + 1 ಟೋಟಲ್ ಬ್ಲಡ್ ಗ್ರೂಪ್ಸ್ಗೆ 6 ಜಿನೋಟೈಪ್ಸ್ ಇದೆ. 6 ಜಿನೋಟೈಪ್ಸ್ ಆರ್ ದೇರ್. ಇದು ಗೊತ್ತಿರಬೇಕು. ಎ ಬಿ ಗ್ರೂಪ್ನ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತೀವಿ. ಇವ್ರಿಗೆ ಯಾರು ಬೇಕಾದರೂ ರಕ್ತ ಕೊಡ್ಬೋದು. ಓ ಗ್ರೂಪ್ನ ಯೂನಿವರ್ಸಲ್ ಡೋನರ್ ಅಂತೀವಿ. ಎ ಬಿ ಗ್ರೂಪ್ನ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತೀವಿ. ಅದರ ಅರ್ಥ ಯಾರು ಬೇಕಾದರೂ ಎ ಬಿ ಅವ್ರಿಗೆ ರಕ್ತ ಕೊಡ್ಬೋದು, ಎ ಬಿ ಅವ್ರು ಯಾರ ಹತ್ರ ಬೇಕಾದರೂ ರಕ್ತ ತಗೋಬೋದು. ಆದರೆ ಓ ಗ್ರೂಪ್ ಯೂನಿವರ್ಸಲ್ ಡೋನರ್, ಇವ್ರು ಯಾರಿಗೆ ಬೇಕಾದರೂ ರಕ್ತ ಕೊಡ್ಬೋದು, ಆದರೆ ಇವ್ರಿಗೆ ಓ ಗ್ರೂಪ್ ಹತ್ರ ಮಾತ್ರ ರಕ್ತ ತಗೋಬೇಕು. ಇದು ಬ್ಲಡ್ ಗ್ರೂಪ್ಸ್ ಬಗ್ಗೆ.